ಮೇಜಿನ ಪುರಸಭೆ ಕಚೇರಿಯಲ್ಲಿ ನಗರಸಭೆ ಆಯುಕ್ತರು, ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋವಿಂದರು, ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಸುದ್ದೀನ್ ಬಾಬೂರವರು, ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಬೀರ್ ಅವರು, ಇನ್ಸ್ಪೆಕ್ಟರ್ ರಬೀರ್ ಅವರು, ಇಂಜಿನಿಯರ್ ರಬೀರ್ ಅವರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಅವರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಪಾನಿಪುರಿ ಅಂಗಡಿ ಮಳಿಗೆ ಮಾಲೀಕರು, ಐಸ್ ಕ್ರೀಮ್ ಮಾಡ್ತಕ್ಕಂಥವರು, ಬೇಕರಿ ಮಾಡ್ತಕ್ಕಂಥವರು, ಇವರೊಟ್ಟಿಗೆ ಹೋಟೆಲ್ ಉದ್ಯಮ ಮಾಡ್ತಕ್ಕಂಥವರೆಲ್ಲ ಒಂದು ಸಭೆಯನ್ನು ಕರೆದು, ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆ ಆಗಿದೆ. ನಗರಸಭೆಯಲ್ಲಿ ಹೈಜಿನಿಕ್ಕನ್ನು, ಶುಚಿಯನ್ನು ಕಾಪಾಡ್ಕೋಬೇಕು. ಬರ್ತಕ್ಕಂಥ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾದ ಆಹಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಅವರು ಸಭೆಯನ್ನು ಕರೆದು ಮಾತಾಡಿದ್ದೀವಿ. ಸಭೆಯಲ್ಲಿ ಇವತ್ತು ಹೋಟೆಲ್ ಮಾಲೀಕರು, ಚಿಕನ್ ಅಂಗಡಿ ಮಾಲೀಕರು ಕಸವನ್ನು ಚೀಲದಲ್ಲಿ ತುಂಬಿ ರಸ್ತೆ ಬದಿ ಎಸ್ದು ಹೋಗ್ತಾರೆ. ಇದರಿಂದ ಪುರಸಭೆಯವರು ಸ್ವಚ್ಛತೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಇದನ್ನು ಇವತ್ತು ಮನಗಂಡು ನಾವು ಒಂದು ಹೊಸದಾಗಿ ವಿಶೇಷವಾಗಿ ಪಾನಿಪುರಿ ಯಾರು ಅಂಗಡಿಗಳು ಮಾಡ್ತಾರೆ ಆ ಅಂಗಡಿ ಮುಂದೆ ಯಾವುದೇ ವಾಹನವನ್ನು ನಿಲ್ಲಿಸುವಾಗಿಲ್ಲ. ಪುರಸಭೆ ಏನಿವತ್ತು ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು. ಅಲ್ಲಿ ಅವರ ಸಂಘ ಏನು ಮಾಡ್ಕೊಂಡಿದ್ದಾರೆ, ಪಾನಿಪುರಿ ಇವತ್ತಿನ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಆ ಸಂಘದ ವತಿಯಿಂದ 2 ಗಾರ್ಡ್ಗಳನ್ನು ನೇಮಕ ಮಾಡಿಕೊಂಡು ಆ ಗಾರ್ಡ್ಗಳ ಮುಖಾಂತರ ಸೂಚನೆಯನ್ನು ಕೊಟ್ಟು ಎಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡಿ ನಂತರ ವ್ಯಾಪಾರವನ್ನು ಮಾಡಬೇಕು. ಇದಾದ್ರಿಂದ ನಾನು ಒಂದು ಹೊಸದಾಗಿ ಅವರಿಗೆ ಪಾನಿಪುರಿ ಅಂಗಡಿ ಬರ್ತಕ್ಕಂಥ ಕಸ ಕ್ಲೀನ್ ಮಾಡಲಿಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಒಂದು ವಾಹನವನ್ನು ಕೊಡ್ತಾ ಇದ್ವಿ. ಆ ವಾಹನದಲ್ಲಿ ಆ ಕಸ ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ಬೇಕರಿ, ಪಾನಿಪುರಿ ಅಂಗಡಿ, ಜ್ಯೂಸ್ ಅಂಗಡಿ, ಈ ಥರ ಅಂಗಡಿಗಳಲ್ಲಿ ಕಸವನ್ನು ಕಲೆಕ್ಟ್ ಮಾಡಲಿಕ್ಕೆ ಅಂತ ಒಂದು ವಾಹನವನ್ನು ಕೊಡ್ತಾ ಇದ್ದೀನಿ. ಅವರ ಕಡ್ಡಾಯವನ್ನು ಪಾಲಿಸಬೇಕು. ನಗರಸಭೆಯಿಂದ ಲೈಸೆನ್ಸನ್ನು ತಗೋಬೇಕು ಅನ್ನೋ ಷರತ್ತುಗಳನ್ನು ಇವತ್ತು ಹೇಳಿದ್ದೀವಿ. ಅದಕ್ಕೆ ಪಾನಿಪುರಿ ಮಾರಾಟ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಹೋಟೆಲ್ ಉದ್ಯಮ, ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನೇಕರು ಲೈಸೆನ್ಸ್ ತಗೊಂಡಿಲ್ಲ, ಲೈಸೆನ್ಸ್ ರಿನಿವಲ್ ಮಾಡಿಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಮತ್ತು ಆ ತ್ಯಾಜ್ಯವನ್ನು ಇವತ್ತು ಏನು ಹೋಟ್ಲಲ್ಲಿ ಬಿಡುತ್ತೆ ಆ ತ್ಯಾಜ್ಯವನ್ನು ಶುದ್ಧೀಕರಣ ಮಾಡಲಿಕ್ಕೆ ಭಾಳಷ್ಟು ಅನಗರಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ತಡೆಗಟ್ಟಬೇಕು ಅಂತ ಹೇಳಿ ನಾನು ಹೋಟೆಲ್ ಕಸ ತೆಗೀಲಿಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಪ್ರತ್ಯೇಕವಾಗಿ ಒಂದು ವಾಹನವನ್ನು, ಅದರ ನಿರ್ವಹಣೆಯನ್ನು ಕೂಡ ನಾನೇ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಆ ಹೋಟೆಲ್ ಮಾಲೀಕ ಸಂಘದವರು ಆ ಡ್ರೈವರ್ ಸಂಬಳ ಮತ್ತು ಇಬ್ಬರ ಕಾರ್ಮಿಕರ ಸಂಬಳವನ್ನು ಬಳಸಬೇಕಾಗ್ತದೆ. ಇದನ್ನು ಪ್ರತ್ಯೇಕವಾಗಿ ಪ್ರೈವೇಟಿಂದ ಮಾಡಿಸ್ತೇವೆ. ಇವತ್ತಿನ ರಸ್ತೆ ಅಗಲೀಕರಣ ಮಾಡೋ ಸಂದರ್ಭಗಳಲ್ಲಿ ಅನೇಕರಿಗೆ ಮನಸ್ಸಿಗೆ ನೋವಾಗ್ತಾ ಇರ್ತದೆ. ನಮ್ಮ ಮೆಟ್ಲು ಹೋಯ್ತಲ್ಲಪ್ಪ, ಕಟ್ಕೊಂಡಿದ್ವಿ, ಮೆಟ್ಲು ಹೊಡೆದಾಕಿದ್ವಿ, ಇವೆಲ್ಲ ಕೂಡ ಸಹಜ. ಒಂದು ಮೂರ್ತಿ ವಿಗ್ರಹ ಆಗಬೇಕು ಅಂದ್ರೆ ನಾನಾ ಹುಳ್ಳಿಪೇಟೆ ಬಿದ್ದಾಗಲೇ ವಿಗ್ರಹ ಆಗತಕ್ಕಂಥದ್ದು. ಒಂದು ನಗರ ಸುಂದರ ಆಗಬೇಕು, 100 ವರ್ಷಗಳ ಕಾಲ ಇದ್ದಂತಹ ಹಳೆಯಲ್ಲಿ ಹೊಸತನ ಬರಬೇಕು ಅಂದಾಗ ಸಹಜವಾಗಿ ತಾತ್ಕಾಲಿಕವಾಗಿ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರು ದಯವಿಟ್ಟು ಸಹಕರಿಸಬೇಕು. ನಿಮ್ಮ ಸಮಸ್ಯೆ ತಾತ್ಕಾಲಿಕ. ನಾನಿವತ್ತೇನು ರಸ್ತೆಗಳನ್ನು ನಗರ ವ್ಯಾಪ್ತಿಯಲ್ಲಿ ಮಾಡ್ತಿದ್ದೀವಿ, M30 ರಸ್ತೆಗಳು, ನನ್ನ ಪ್ರಕಾರ 30 ವರ್ಷಗಳು ಯಾವುದೇ ಕಾರಣಕ್ಕೆ ರಸ್ತೆ ಹಾಳಾಗೋದಿಲ್ಲ. ಆದ್ದರಿಂದ ಈ ಕೆಲಸಗಳನ್ನು ಮಾಡಲಿಕ್ಕೆ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಎಲ್ಲ ವರ್ತಕರು, ಹೋಟೆಲ್ ಮಾಲೀಕರು, ಪಾನಿಪುರಿ ಅಂಗಡಿಗಳ ಮಾಲೀಕರು, ಬೇಕರಿ ಮಾಲೀಕರು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ನಮಗೆ ಒತ್ತು ಕೊಟ್ಟು ನಾವು ಈ ಒಂದು ಸರ್ಕಾರ ಮಾಡಿದ ಆದೇಶವನ್ನು ಪಾಲನೆ ಮಾಡ್ತೇವೆ. ನಮಗೆ ನಮ್ಮೂರು ಚೆನ್ನಾಗಬೇಕು, ನಮ್ಮೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನನ್ನ ನಗರಸಭೆ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ
ಅಭಿನಂದನೆಗಳನ್ನು ತಿಳಿಸ್ತೇನೆ.